ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ ಗೆಳೆಯರೆ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಏನೀಗ ಸಿನಿಮಾ ನಟ ದರ್ಶನ್ ತೂಗುದೀಪ ಇವ್ರದ್ದು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದೀವಿ. ಆ ಒಂದು ಕೊಲೆ ಕೇಸಲ್ಲಿ ಯಾವ ರೀತಿ ಒಂದು ಪೊಲೀಸ್ ಕಟ್ಟಡಿಗೆ ಸಿಕ್ಕಾಕೊಂಡು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಆ ಒಂದು ನಟ ದರ್ಶನ್ ಅವರ ಸಂಪೂರ್ಣ ಜಾತಕ ವಿಮರ್ಶೆ ಮಾಡಿ ತಗೊಂಡ್ಬಂದಿದ್ದೀನಿ. ಡೇಟ್ ಆಫ್ ಬರ್ತು ನಮಗೆ ವೀಕೆಂಡ್ ರಮೇಶ್ ಅಲ್ಲಿ ಎಕ್ಸಾಕ್ಟ್ ಆಗಿ ಸಿಕ್ಕಿರ್ತಕ್ಕಂಥ ಡೇಟ್ ಆಫ್ ಬರ್ತು ಅವ್ರ ತಾಯಿ ಹೇಳಿದ್ರ ಪ್ರಕಾರ 1:30ಗೆ ಅವ್ರು ಹುಟ್ಟಿರ್ತಕ್ಕಂಥದ್ದು ಮಧ್ಯಾಹ್ನ. ಸೊ ಹಂಗಾಗಿ ತುಂಬ ಹೆಸರಾಂತ ನಟ, ಪ್ರಖ್ಯಾತಿ ಹೊಂದಿರತಕ್ಕಂಥ ವ್ಯಕ್ತಿ, ಅಪಾರವಾದಷ್ಟು ಅಭಿಮಾನಿ ಬಳಗ ಹೊಂದಿರತಕ್ಕಂಥ ಒಬ್ಬ ಪ್ರಖ್ಯಾತ ನಟ ಯಾವ ರೀತಿ ಒಂದು ಜೀವನದಲ್ಲಿ ಕೆಲವೊಂದಷ್ಟು ಕಹಿ ಘಟನೆಗಳಿಗೆ ಪಾತ್ರನಾಗ್ತಾನೆ ಅನ್ನೋದು, ಜಾತಕದಲ್ಲಿ ಯಾವ ರೀತಿ ದೋಷ ಇದೆ, ಏನು ಪ್ರಾಬ್ಲಮ್ ಇದೆ, ಒಬ್ಬ ಜ್ಯೋತಿಷಿಯಾಗಿ ಬಹಳ ಕಾರ್ಯ ಇರ್ತಕ್ಕಂಥ ವಿಚಾರಗಳು. ಜ್ಯೋತಿಷಗಳಿಗೆ ಅದು ಸಾಮಾನ್ಯವಾಗಿ ಬರ್ತಕ್ಕಂಥ ವಿಚಾರ. ಏನಿರ್ಬೋದು ಸಮಸ್ಯೆ, ಏನಿರ್ಬೋದು ಜಾತಕದಲ್ಲಿ ನೋಡೋಣ ಅಂತ. ಹಾಗಾಗಿ ಅದೇ ವಿಚಾರವಾಗಿ ಡೇಟ್ ಆಫ್ ಬರ್ತು ಟೈಮ್ ತಗೊಂಡು ನಾನು ಸ್ವಲ್ಪ ಜಾತಕ ವಿಮರ್ಶೆ ಮಾಡಿದಾಗ ಕೆಲವೊಂದಷ್ಟು ವಿಚಾರಗಳು ಗೊತ್ತಾಗಿದೆ. ಸೊ ಸಂಪೂರ್ಣವಾಗಿ ಜಾತಕ ವಿಮರ್ಶೆ ಮಾಡೋಕ್ಕೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಈ ನಟ ದರ್ಶನ್ ತೂಗುದೀಪ ಅವರು ಹುಟ್ಟಿರ್ತಕ್ಕಂಥದ್ದು 1977 ಫೆಬ್ರವರಿ 16ನೇ ತಾರೀಕು ಹುಟ್ಟಿರ್ತಕ್ಕಂಥದ್ದು. ಮಹಾಶಿವರಾತ್ರಿ ಹಬ್ಬದ ದಿವಸ ಮಧ್ಯಾಹ್ನ 1:30ಕ್ಕೆ ಹುಟ್ಟಿರ್ತಕ್ಕಂಥದ್ದು ಅವ್ರ ತಾಯಿ ಹೇಳಿರೋ ಪ್ರಕಾರ. ಅದು ವೀಕೆಂಡ್ ರಮೇಶ್ ಅಲ್ಲಿ ಅದು ನಿಮಗೆ ಗೊತ್ತಾಗುತ್ತೆ, ನೋಡೋದು ಅವರು ಯೂಟ್ಯೂಬಲ್ಲಿ ಸಿಗುತ್ತೆ. ನೀವು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಲಗ್ನ ಬಂದು ಋಷಭ ಲಗ್ನ. ನೋಡಿ, ಋಷಭ ಲಗ್ನ 23 ಡಿಗ್ರಿಯಲ್ಲಿ ಆಗಿರ್ತಕ್ಕಂಥದ್ದು ಲಗ್ನ ಇವ್ರದ್ದು. ಸೊ 23 ಡಿಗ್ರಿ ಅಂದ್ರೆ ಅದು ಲಗ್ನದ ಕೇಂದ್ರ ಸೆಂಟರ್ ಪಾಯಿಂಟ್, ಅದು ಮಧ್ಯಬಿಂದು. ಸೊ ಮಧ್ಯಬಿಂದುವಿಂದ 15 ಡಿಗ್ರಿ ಹಿಂದಕ್ಕೆ ಅಂದ್ರೆ ಋಷಭ ಲಗ್ನದಲ್ಲಿ ಸ್ಟಾರ್ಟಿಂಗ್ 8 ಡಿಗ್ರಿ ಇರೋದಿಲ್ಲ. ಸ್ಟಾರ್ಟಿಂಗ್ ಅಂದ್ರೆ ಪ್ರಾರಂಭದ 8 ಡಿಗ್ರಿ 12ನೇ ಭಾವಕ್ಕೆ ಹೋಗುತ್ತೆ. ಋಷಭ ಲಗ್ನಕ್ಕೆ ಎಂಡಿಂಗ್ ಪಾಯಿಂಟ್ ಇಲ್ಲಿ ಬಂದು ಮಿಥುನ ರಾಶಿಯಲ್ಲಿ 8 ಡಿಗ್ರಿಯಲ್ಲಿ ಎಂಡಿಂಗ್ ಪಾಯಿಂಟ್ ಬರುತ್ತೆ. ಸೊ ಹಂಗಾಗಿ ಇವ್ರು ಹುಟ್ಟಿರ್ತಕ್ಕಂಥದ್ದು ಋಷಭ ಲಗ್ನದಲ್ಲಿ 23 ಡಿಗ್ರಿಯಲ್ಲಿ ಲಗ್ನದಲ್ಲೇ ಮಾಂದಿ ಇದ್ದಾನೆ. ಸೊ ನೋಡಿ, ನಮ್ಮ ಸುಮಾರಷ್ಟು ವಿಡಿಯೋಗಳು ಹೇಳಿದೀನಿ ನಿಮ್ಗೆ. ಯಾರ ಜಾತಕದಲ್ಲಿ ಲಗ್ನದಲ್ಲೇ ಮಾಂದಿ ಇದ್ರೆ, ಲಗ್ನ ಮಾಂದಿ ಬಂದು ಪಾಪಗ್ರಹ, ಶನಿಯ ಗ್ರಹದ ಒಂದು ಮಗ ಪುತ್ರ ಅಂತ ಹೇಳ್ತೀವಿ. ಹಾಗಾಗಿ ಇದು ಮಾಂದಿ ಶನಿ ಗ್ರಹದ ಒಂದು ಪ್ರಭಾವ ಇರೋದ್ರಿಂದ, ಅಂದ್ರೆ ಮಾಂದಿಯ ಪ್ರಭಾವ ಹೆಚ್ಚಾಗಿರೋದ್ರಿಂದ, ಲಗ್ನದಲ್ಲೇ ಇರೋದ್ರಿಂದ ಸಾಮಾನ್ಯವಾಗಿ ಆ ವ್ಯಕ್ತಿಯ ಒಂದು ಗುಣಲಕ್ಷಣಗಳು ಅದು ಕೋಪಿಷ್ಟ, ಹಠ, ಮೊಂಡುತನ, ಸ್ವಲ್ಪ ಗುಂಡಾಗಿರಿ ಮಾಡ್ತಕ್ಕಂಥದ್ದು. ಮಾಂದಿ ಯಾರ ಜಾತಕದಲ್ಲಿ ಲಗ್ನದಲ್ಲೇ ಇದೆಯೋ ಅವ್ರು ತುಂಬಾ ಕೋಪಿಸ್ತರು, ಶಾರ್ಟ್ ಟೆಂಪರ್ ಜಾಸ್ತಿ, ಈ ತರ ಒಂದು ಸ್ವಲ್ಪ ತುಂಬಾ ಒಂದು ದುರಾಳತನ ಬುದ್ಧಿ, ಆಗಾಗ ಪ್ರಜ್ಞೆ ಕೆಡಿಸ್ತಕ್ಕಂಥ ಬುದ್ಧಿ ಈ ಒಂದು ಮಾಂದಿಯಿಂದ ಉಂಟಾಗ್ತದೆ. ಸೊ ಹಾಗಾಗಿ ಲಗ್ನದಲ್ಲಿ ಮಾಂದಿ ಇರ್ತಕ್ಕಂಥ ಸಾಮಾನ್ಯವಾಗಿ ದೋಷ ಆಗ್ತದೆ ಎಲ್ರಿಗೂ ಅಷ್ಟೇ. ಆದ್ರೆ ಲಗ್ನಾಧಿಪತಿ ತುಂಬಾ ಶುಭಯೋಗದಲ್ಲಿದ್ದಾಗ ಅದು ಸ್ವಲ್ಪ ಒಳ್ಳೇದೇ ಮಾಡೇ ಮಾಡುತ್ತೆ. ಆದ್ರೆ ಇಲ್ಲಿ ಲಗ್ನ ಬಂದು ಋಷಭ ಲಗ್ನ, ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಗ್ರಹ ಜಾತಕದಲ್ಲಿ ನೋಡಿ ಮೀನರಾಶಿಯಲ್ಲಿ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಶುಕ್ರ ಉಚ್ಚನಾಗಿದ್ದಾನೆ. ರೇವತಿ ನಕ್ಷತ್ರದ 1ನೇ ಪಾದದಲ್ಲಿ ಇರ್ತಕ್ಕಂಥದ್ದು ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಇಲ್ಲಿ ನೋಡಿ ಮೀನರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ರೇವತಿ ನಕ್ಷತ್ರದಲ್ಲಿ ಆಲ್ಮೋಸ್ಟ್ ಶುಕ್ರ ಯಾವತ್ತೂ ಅಷ್ಟೇ ಮೀನರಾಶಿಯಲ್ಲಿ ರೇವತಿ ನಕ್ಷತ್ರಕ್ಕೆ ಬಂತ ಅಂದ್ರೆ ಆಲ್ಮೋಸ್ಟ್ ಒಂದು 80 to 90% ತುಂಬಾ ಅತ್ಯುತ್ತಮವಾದ ರಾಜಯೋಗನೇ ಕೊಡ್ತಾರೆ. ರೇವತಿ ನಕ್ಷತ್ರದಲ್ಲೇ ಇರಬೇಕು ಮೀನರಾಶಿಯಲ್ಲಿ. ರೇವತಿ ನಕ್ಷತ್ರಕ್ಕೆ ಶುಕ್ರ ಬಂದ ಅಂದ್ರೆ ಆ ವ್ಯಕ್ತಿ ಜೀವನದಲ್ಲಿ ಖಂಡಿತವಾಗ್ಲೂ ಒಂದು ಶ್ರೀಮಂತಿಕೆ ಯೋಗನ, ಒಂದು ಅದೃಷ್ಟನ, ಮತ್ತೆ ಉತ್ತಮವಾದ ದೈಹಿಕ ಶಕ್ತಿನ. ಯಾಕಂದ್ರೆ ಲಗ್ನಾಧಿಪತಿನೇ ಆಗಿ 11ನೇ ಮನೆಯಲ್ಲಿ ಶುಕ್ರ ಉಚ್ಚನ ಆದ ಅಂದ್ರೆ ಖಂಡಿತವಾಗ್ಲೂ ಅತ್ಯುತ್ತಮವಾದ ದೈಹಿಕ ಶಕ್ತಿ ಇರುತ್ತೆ. ಒಳ್ಳೆ ಉತ್ತಮವಾದ ಸೌಂದರ್ಯ, ದೇಹಪಟುತ್ವ, ದೇಹದಾಢ್ಯ, ಒಂದು ಬಾಹುಬಲ ಎಲ್ಲನೂ ಶುಕ್ರನಿಂದ ಖಂಡಿತವಾಗ್ಲೂ ಒಂದು ಅತಿಯಾದ ಒಂದು ಶಕ್ತಿ, ಪರಾತಕ್ಷತೆ ಶುಕ್ರ ಕೊಟ್ಟೇ ಕೊಡ್ತಾನೆ. ಅದರಲ್ಲೂ ರೇವತಿ ನಕ್ಷತ್ರದಲ್ಲಿ ಇನ್ನೂ ಅತ್ಯುತ್ತಮವಾಗಿರುತ್ತೆ. ನಂತರ ಶುಕ್ರನಿಗೆ ಎಷ್ಟು ಬಲ ಇದೆ ಅಂದ್ರೆ, ಆ ರೇವತಿ ನಕ್ಷತ್ರ ಅಧಿಪತಿ ಆಗಿರ್ತಕ್ಕಂಥ ಬುಧ ಜಾತಕದಲ್ಲಿ ಭಾಗ್ಯಸ್ಥಾನ 9ನೇ ಮನೆ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ತುಂಬಾ ಒಂದು ಅದೃಷ್ಟ ಕೊಡುತ್ತೆ. ಆ ಲಗ್ನಾಧಿಪತಿಗೆ ಅದೃಷ್ಟ ಅನ್ನೋದು ಅವ್ರನ್ನ ಕೈ ಹಿಡಿಯುತ್ತೆ. ಜೀವನದಲ್ಲಿ ಯಶಸ್ಸು, ಕೀರ್ತಿ, ಸಾಧನೆ ಮಾಡ್ತಕ್ಕಂಥ ಯೋಗ ಎಲ್ಲ ಈ ಬುಧ 9ನೇ ಮನೆಯಲ್ಲಿ ಇರೋದ್ರಿಂದ. ಯಾಕೆಂದ್ರೆ ಬುಧ ಇಲ್ಲಿ ನೋಡಿ 2ನೇ ಮನೆಗೂ ಮತ್ತೆ ಪಂಚಮ ಭಾವಕ್ಕೂ ಅಧಿಪತಿ ಆಗಿರ್ತಕ್ಕಂಥ ಬುಧ 9ರಲ್ಲಿ ಬಂದಿರತಕ್ಕಂಥದ್ದು ತುಂಬಾ ಅದೃಷ್ಟ ಕೊಡುತ್ತೆ. 2ನೇ ಮನೆ ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಅಂತೀವಿ, ಕುಟುಂಬ ಸ್ಥಾನ ಅಂತೀವಿ. ಈ ಮನೆ ಅಧಿಪತಿ ಮತ್ತೆ ವಿಶೇಷವಾಗಿ ಪಂಚಮ ಭಾವ ಪೂರ್ವ ಪುಣ್ಯ ಸ್ಥಾನ ಅಂತೀವಿ. ಪೂರ್ವ ಪುಣ್ಯ ಯೋಗದಿಂದ ಇವರಿಗೆ ಇಲ್ಲಿ 2 ಮತ್ತು 5ಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಬುಧ ಜಾತಕದಲ್ಲಿ 3ನೇ ಮನೆ ಅಧಿಪತಿ ಚಂದ್ರನ ಜೊತೆ ಮತ್ತೆ ಕುಜ, 12ನೇ ಮನೆ ಅಧಿಪತಿ ಕುಜ ಮತ್ತು 7ನೇ ಮನೆ ಅಧಿಪತಿ ಕುಜ, ಈ ಎಲ್ಲ ಶತ್ರುಗ್ರಹಗಳ ಜೊತೆ ಇರ್ತಕ್ಕಂಥದ್ದು. ಅದೊಂದು ಶತ್ರುಗ್ರಹಗಳ ಜೊತೆ ಇರ್ತಕ್ಕಂಥ ದೋಷ ಆದ್ರೂ 9ನೇ ಭಾವ ಇದೆಯಲ್ಲ ಪೂರ್ವ ಪುಣ್ಯಸ್ಥಾನ, ಅತ್ಯಂತ ಅದೃಷ್ಟ ಕೊಡ್ತಕ್ಕಂಥ ಮನೆ ಆಗ್ತದೆ. ಹಾಗಾಗಿ ವೃಷಭ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ರೇವತಿ ನಕ್ಷತ್ರದಲ್ಲಿ ಉಚ್ಚನಾಗಿರ್ತಕ್ಕಂಥದ್ದು ವಿಶೇಷವಾದ ಒಂದು ಸೌಂದರ್ಯ ಪ್ರಜ್ಞೆ, ದೈಹಿಕ ಶಕ್ತಿ, ದೈಹಿಕ ದಾಢ್ಯ, ಆ ವಿಶೇಷವಾದ ಒಂದು ಗುಣಲಕ್ಷಣಗಳು ಎಲ್ಲ ಸಹ
ಶುಕ್ರನಿಂದ ಶ್ರೀಮಂತಿಕೆ, ಧನಯೋಗ ಎಲ್ಲ ಬರ್ತಕ್ಕಂಥದ್ದು ಜಾತಕದಲ್ಲಿ ಖಂಡಿತವಾಗ್ಲೂ ಇದ್ದೇ ಇದೆ. ಅದು ಅದೇ ರೀತಿ ಆಗಿದೆ. ನಂತರ ಲಗ್ನದಲ್ಲಿ ಮಾಂದಿರ್ತಕ್ಕಂಥದ್ದು ವಿಶೇಷವಾದ ಕೋಪ, ಗುಂಡಗಿರಿ ಮಾಡ್ತಕ್ಕಂಥದ್ದು, ವ್ಯಸನಗಳು, ಚಟಗಳು ಕೊಡ್ತಕ್ಕಂಥದ್ದು, ಒಂದಷ್ಟು ಪಾಪಕೃತ್ಯಗಳನ್ನು ಮಾಡ್ತಕ್ಕೆ ದಾರಿ ಮಾಡಿಕೊಡ್ತಕ್ಕಂಥ ಬುದ್ಧಿಶಕ್ತಿ, ಪ್ರಜ್ಞೆ ತಪ್ಪಿಸ್ತಕ್ಕಂಥದ್ದು, ತಮ್ಮ ಬುದ್ಧಿನ ಹಾಳು ಮಾಡ್ತಕ್ಕಂಥದ್ದು ಸಹ ಇಲ್ಲಿಂದ ಉಂಟಾಗ್ತದೆ. ನಂತರ ಇಲ್ಲಿ ಲಗ್ನಾಧಿಪತಿಗೆ ಬಲ ಇದೆ, ಆದ್ರೆ ಲಗ್ನದಲ್ಲಿ ಇರತಕ್ಕಂಥ ಮಾಂದಿ ಸ್ವಲ್ಪ ದೋಷಕಾರಿಯಾಗಿದೆ. 2ನೇ ಭಾವ ಮತ್ತೆ 5ನೇ ಭಾವಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಬುಧ 9ರಲ್ಲಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಅದೃಷ್ಟ ಕೊಟ್ಟೇ ಕೊಡುತ್ತೆ. ಇನ್ನು 9ನೇ ಮನೆಯ ಅಧಿಪತಿ ಮತ್ತೆ 10ನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಶನಿ ಗ್ರಹ ಕರ್ಮಸ್ಥಾನಕ್ಕೆ ಮತ್ತೆ ಭಾಗ್ಯಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಶನಿ 3ನೇ ಮನೆಯಲ್ಲಿ ಆಶ್ಲೇಷ ನಕ್ಷತ್ರದ 1ನೇ ಪಾದದಲ್ಲಿ ಇರ್ತಕ್ಕಂಥದ್ದು. ಶನಿ ಜಲತತ್ವ ರಾಶಿಯಲ್ಲಿ ಇರ್ತಕ್ಕಂಥದ್ದು 3ನೇ ಭಾವದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ನೋಡಿ, ಯಾರದೇ ಜಾತಕದಲ್ಲಾಗಲಿ 3ನೇ ಭಾವದೊಂದು ಪರಾಕ್ರಮ, ವಿಜಯಸ್ಥಾನ, ವಿಕ್ರಮ, ವಿಕ್ರಯ, ಕ್ರಯ ವಿಕ್ರಯ, ಪರಾಕ್ರಮ, ಸೋದರ ಸ್ಥಾನ ಅಂತೆಲ್ಲ ಕರಿತೀವಲ್ಲ, ಈ ಸ್ಥಾನದಲ್ಲಿ ಯಾವುದಾದರೂ ಶನಿ, ಕುಜ, ಏನಿ ಒಂದು ಪಾಪಗ್ರಹಗಳು ಅಥವಾ ಕ್ರೂರ ಗ್ರಹಗಳು ಅಥವಾ ತೀಕ್ಷ್ಣ ಗ್ರಹಗಳು ಅಂತ ಏನ್ ಕರಿತೀವಿ, ಈ ಗ್ರಹಗಳು ಬಂದಾಗ ಅವರಿಗೆ ಸ್ವಲ್ಪ ಶಕ್ತಿ ಜಾಸ್ತಿ. 3ನೇ ಭಾವದಲ್ಲಿ ಶುಭ ಗ್ರಹಗಳು ಬಂದಾಗ ಆ ವ್ಯಕ್ತಿಯ ಗುಣ ಸ್ವಭಾವ, ಆ ವ್ಯಕ್ತಿಯ ಒಂದು ನಡವಳಿಕೆ ಯಾವ ರೀತಿ ಇರುತ್ತೆ ಅಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ಒಂದು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸದಿಂದ. ಯಾಕೆಂದ್ರೆ 3ನೇ ಮನೆ ಬಂದು ಪರಾಕ್ರಮ ಸ್ಥಾನ ಅಂತೀವಿ. ಶುಭ ಗ್ರಹಗಳು ಗುರು, ಶುಕ್ರ ಅಥವಾ ಚಂದ್ರ, ಇವರು ಬುಧ, ಇವರೆಲ್ಲ ಬಂದಾಗ ಅವರ ಒಂದು ಬುದ್ಧಿಶಕ್ತಿ, ಅವರ ಒಂದು ಗುಣವಂತೆ ಗುಣ ನಡವಳಿಕೆಗಳು ತುಂಬಾ ಸಾಫ್ಟ್ ಆಗಿರುತ್ತೆ, ಸಾಫ್ಟ್ ಕನ್ಸರ್ನ್ ಆಗಿರುತ್ತೆ. ಆದರೆ ಶನಿ, ಕುಜ, ರವಿ, ರಾಹು ಇವರೆಲ್ಲ 3ನೇ ಮನೆಗೆ ಬಂದಾಗ ಅವ್ರ ವಿಪರೀತವಾದಂತಹ ದೇಹದಾಢ್ಯ ಮಾಡ್ತಕ್ಕಂಥದ್ದು, ದೈಹಿಕ ಶಕ್ತಿ ಇರ್ತಕ್ಕಂಥದ್ದು, ಬಾಹುಬಲ ಇರತಕ್ಕಂಥದ್ದು, ಮತ್ತೆ ಮಾತಾಡಿದ್ರೆ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಒಡೆಯಕ್ಕೆ ಹೋಗ್ತಕ್ಕಂಥದ್ದು, ಆಮೇಲೆ ಸಾಧನೆ ಮಾಡ್ತಕ್ಕಂಥದ್ದು, ಜಿಮ್ನಾಸ್ಟಿಕ್ ಮಾಡ್ತಕ್ಕಂಥದ್ದು, ಇದೆಲ್ಲ 3ನೇ ಭಾವದಲ್ಲಿ ಇರ್ತಕ್ಕಂಥ ಒಂದು ಗ್ರಹಗಳ ಪರಿಸ್ಥಿತಿಯಿಂದ ನಾವು ನೋಡ್ತಕ್ಕಂಥದ್ದು. ಇಲ್ಲಿ 3ನೇ ಮನೆ ಅಧಿಪತಿ 9ಕ್ಕೆ ಹೋಗಿರ್ತಕ್ಕಂಥದ್ದು ರಾಜಯೋಗ, 9ನೇ ಮನೆ ಅಧಿಪತಿ 3ಕ್ಕೆ ಬಂದಿರತಕ್ಕಂಥದ್ದು ರಾಜಯೋಗ, ಪರಿವರ್ತನೆ ಯೋಗ ಉಂಟಾಗಿದೆ ಶನಿ ಮತ್ತೆ ಚಂದ್ರನಿಗೆ. ಹಾಗಾಗಿ ಅದಕ್ಕೋಸ್ಕರ ದರ್ಶನ್ ಅವರಿಗೆ ಅತ್ಯುತ್ತಮವಾದಂತಹ ದೈಹಿಕ ಶಕ್ತಿ, ಆಮೇಲೆ ಆ ಒಂದು ಉತ್ತಮವಾದಂತಹ ಎತ್ತರವಾದಂತಹ ದೇಹದಾಢ್ಯ, ಆಜಾನುಭಾವ, ಶಕ್ತಿ ಭಾವ ಹೊಂದಿರತಕ್ಕಂಥದ್ದು, ಎಲ್ಲ ರೀತಿಯ ಒಂದು ದೈಹಿಕವಾಗಿ ಅವರು ಒಂದು ಸುಹೃದ್ರೂಪಿಯಾಗಿ ಹುಟ್ಟಿರ್ತಕ್ಕಂಥದ್ದು. ಇಲ್ಲಿ 3ನೇ ಮನೆಯಲ್ಲಿ ಶನಿ ಇರತಕ್ಕಂಥದ್ದು, ಲಗ್ನಾಧಿಪತಿ ಶುಕ್ರ ಉಚ್ಚನಾಗಿರ್ತಕ್ಕಂಥದ್ದು, 9ನೇ ಮನೆಯಲ್ಲಿ ಇಲ್ಲಿ ಒಂದಷ್ಟು ಗ್ರಹಗಳ ಯೋಗ ಇರತಕ್ಕಂಥದ್ದು ಸಹ ಆ ಒಂದು ಇದಕ್ಕೆ ದಾರಿ ಮಾಡಿಕೊಟ್ಟಿದೆ. ನಂತರ ಇನ್ನು 4ನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಮಾತೃಸ್ಥಾನಾಧಿಪತಿ, 4ನೇ ಮನೆ ಸುಖಭಾವ, ವಿದ್ಯಾಭಾವ ಅಥವಾ ಏನಂತೀವಿ ಗೃಹ, ವಾಹನ, ಈ ಎಲ್ಲದಕ್ಕೂ ಅಧಿಪತಿ ಆಗಿರ್ತಕ್ಕಂಥ ರವಿಗ್ರಹ 4ರ ಮನೆಯ ಅಧಿಪತಿ ಇಲ್ಲಿ ಕುಂಭರಾಶಿಯಲ್ಲಿದ್ದಾನೆ. ಆದರೆ ಡಿಗ್ರಿ ವೈಸ್ 4 ಇದು ಇರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ 4ನೇ ಪಾದದಲ್ಲಿ ಇರ್ತಕ್ಕಂಥದ್ದು, 3 ಡಿಗ್ರಿಯಲ್ಲಿ 4 ಡಿಗ್ರಿ ಬರ್ತಾನೆ. ರವಿ ಕೇವಲ ಧನಿಷ್ಠ ನಕ್ಷತ್ರ 4ನೇ ಪಾದದಲ್ಲಿ ಇರೋದ್ರಿಂದ ಈ ಒಂದು 9ನೇ ಭಾವ ಕುಂಭರಾಶಿಯ 8ನೇ ಡಿಗ್ರಿವರೆಗೂ ಇರುತ್ತೆ. ಹಾಗಾಗಿ ರವಿ ಇಲ್ಲಿ 3 ಡಿಗ್ರಿ ಅಥವಾ 4 ಡಿಗ್ರಿ ಒಳಗಡೆ ಇರೋದ್ರಿಂದ ರವಿ ಇಲ್ಲಿ 9ನೇ ಮನೆಗೆ ಬರ್ತಾನೆ, 10ನೇ ಮನೆಗೆ ಹೋಗಲ್ಲ. 4ನೇ ಮನೆ ಅಧಿಪತಿ ರವಿ ಇಲ್ಲಿ 9ನೇ ಮನೆಗೆ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಡಿಗ್ರಿ ವೈಸು ನಾವು ಯಾವತ್ತೂ ಅಷ್ಟೇ ಡಿಗ್ರಿಯಿಂದಾನೇ ಫಲ ಹೇಳಬೇಕು, ಭಾವಫಲನ. ಸೊ 9ನೇ ಮನೆಗೆ ಕುಜ, ಚಂದ್ರ, ಬುಧ, ರವಿ ಮತ್ತೆ ಬುಧ 9ನೇ ಮನೆಯಲ್ಲಿ ಇರೋದ್ರಿಂದ ಇವರಿಗೆ ಬುಧಾದಿತ್ಯ ಯೋಗ ಉಂಟಾಗಿದೆ. ಸಾಮಾನ್ಯವಾಗಿ ಬುಧಾದಿತ್ಯ ಯೋಗ ಇರತಕ್ಕಂಥವ್ರು, ಅದರಲ್ಲೂ ಕೇಂದ್ರ ಸ್ಥಾನಗಳು ಅಥವಾ ತ್ರಿಕೋಣ ಸ್ಥಾನಗಳಲ್ಲಿ ಬಂದಾಗ ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ, ಅದೃಷ್ಟ ಕೊಡುತ್ತೆ. ಹಾಗಾಗಿ ಇವರ ಜಾತಕದಲ್ಲಿ ಬುಧ ಧನಸ್ಥಾನಾಧಿಪತಿ ಬುಧ, ಪಂಚಮಾಧಿಪತಿ ಬುಧ, 4ನೇ ಮನೆ ಕೇಂದ್ರ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ರವಿ ಇಲ್ಲಿ ಬುಧಾದಿತ್ಯ ಯೋಗದಲ್ಲಿ 9ನೇ ಭಾವದಲ್ಲಿ ಇರ್ತಕ್ಕಂಥದ್ದು ಅತ್ಯುತ್ತಮವಾದಂತಹ ಆಸ್ತಿ ಪಾಸ್ತಿ, ಶ್ರೀಮಂತಿಕೆ, ಧನಯೋಗ, ವಾಹನಗಳ ಯೋಗ ಎಲ್ಲಾನು ಕೊಟ್ಟು ಅವರ ಜೀವನದ ಉತ್ತುಂಗಕ್ಕೆ ತಗೊಂಡೋಗ್ತಕ್ಕಂಥ ಯೋಗ ಇಲ್ಲಿಂದ ಆಗಿದೆ. ಇದು 4ನೇ ಭಾವದ್ದು. ಇನ್ನು ಪಂಚಮಾಧಿಪತಿ ಆಗಿರ್ತಕ್ಕಂಥ ಆಲ್ರೆಡಿ ಹೇಳಿದ್ದೀನಿ, ಬುಧ ಇಲ್ಲಿ ಇರ್ತಕ್ಕಂಥದ್ದು ಅದೃಷ್ಟ ಕೊಟ್ಟೆ ಕೊಡ್ತಾನೆ. ಅದು ಒಂದು ಪುತ್ರ ಸಂತಾನ ಸಹ ಇವರಿಗೆ ಆಗಿರ್ತಕ್ಕಂಥದ್ದು ಎಲ್ಲ ಇಲ್ಲಿ ಬರುತ್ತೆ. ನಂತರ 6ನೇ ಮನೆ ನೋಡಿ, ಇನ್ನೊಂದು ವಿಶೇಷವಾಗಿ ಪಂಚಮಕ್ಕೆ ನಾವು ಇನ್ನೊಂದು ಸ್ವಲ್ಪ ವಿಶೇಷವಾಗಿ ಹೇಳ್ಬೇಕಾಗಿರೋದು ಇಲ್ಲಿ ತುಲಾ ರಾಶಿಯಲ್ಲಿ ರಾಹು ಇದ್ದಾನೆ. ಆದರೆ ನೋಡಿ, ತುಲಾ ರಾಶಿಯಲ್ಲಿ 8 ಡಿಗ್ರಿವರೆಗೂ ಇಲ್ಲಿ ಪಂಚಮ 5ನೇ ಡಿಗ್ರಿ 8 ಡಿಗ್ರಿ ಇರ್ಗೂ 5ನೇ ಭಾವನೆ ಬರುತ್ತೆ. ತುಲಾ ರಾಶಿಯ 8ನೇ ಡಿಗ್ರಿವರೆಗೂ 5ನೇ ಭಾವ ಬರುತ್ತೆ. ಆದರೆ ರಾಹು ಇಲ್ಲಿ ತುಲಾ ರಾಶಿಯಲ್ಲಿ ಚಿತ್ತಾ ನಕ್ಷತ್ರ 4ನೇ ಪದದಲ್ಲಿ ಇರತಕ್ಕಂಥದ್ದು. ಚಿತ್ತಾ ನಕ್ಷತ್ರ 4ನೇ ಪದ ಆಲ್ಮೋಸ್ಟ್ 3.5 ಡಿಗ್ರಿ ಏನೋ ಬರುತ್ತೆ. ಅಲ್ಲಿರೋದ್ರಿಂದ ರಾಹು 5ನೇ ಮನೆಗೆ ಬಂದ. ಚಿತ್ತಾ ನಕ್ಷತ್ರ 4ನೇ ಪದದಲ್ಲಿ ಇರೋದ್ರಿಂದ ರಾಹು ಡಿಗ್ರಿ ವೈಸು ಭಾವದ ವಿಚಾರದಲ್ಲಿ, ಭಾವದ ಒಂದು ಫಲದ ಮುಖಾಂತರ ಯಾವ ಭಾವಕ್ಕೆ ಬರ್ತಾನೆ ಅಂದ್ರೆ 6ನೇ ಭಾವಕ್ಕೆ ಹೋಗೋದಿಲ್ಲ, ಪಂಚಮ ಭಾವಕ್ಕೆ ಬರ್ತಾ ಇದ್ದಾನೆ. ರಾಹು 5ನೇ ಭಾವಕ್ಕೆ ಬಂದ್ಬಿಟ್ಟ.
ರಾಹು ಯಾವುದೇ ಒಂದು ಜಾತಕದಲ್ಲಿ ರಾಹು ಪಂಚಮದಲ್ಲಿದ್ರೆ, ಪಂಚಮ ಭಾವದಲ್ಲಿದ್ರೆ ಪಿತೃದೋಷ ಉಂಟಾಗ್ತದೆ. ಸಾಮಾನ್ಯವಾಗಿ ರಾಹು ಪಂಚಮದಲ್ಲಿದ್ದಾಗ ಈ ಒಂದು ಪೊಲೀಸ್ ಕೇಸುಗಳು, ಆಪಾದನೆಗಳು, ಸಮಾಜದಲ್ಲಿ ಒಂದಷ್ಟು ಕೆಟ್ಟ ಘಟನೆಗಳು ನಡೆಯೋದಕ್ಕೆಲ್ಲ ಇಲ್ಲಿ ರಾಹು ಕಾರಕರಾಗ್ತಾನೆ. ಹಾಗಾಗಿ ಮತ್ತೆ ಆ ರಾಹು ಮೇಲೆ ಶನಿಯ 3ನೇ ದೃಷ್ಟಿ ಇರ್ತಕ್ಕಂಥದ್ದು, 9 ಮತ್ತೆ 10ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿ 3ರಲ್ಲಿ ಇರ್ತಕ್ಕಂಥದ್ದು. 3ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿಯ 3ನೇ ದೃಷ್ಟಿ ರಾಹು ಮೇಲೆ ಬಿದ್ದಾಗ ಅದು ರಾಹು ಪಂಚಮ ಭಾವದಲ್ಲಿರೋದ್ರಿಂದ ಇಲ್ಲಿ ನಾವು ಭಾವ ನೋಡ್ಬೇಕು, ಯಾವತ್ತಷ್ಟೇ ರಾಶಿ ನೋಡ್ಬಾರ್ದು. ರಾಶಿ ತುಲಾ ರಾಶಿಯಲ್ಲಿ ಇದ್ದಾನೆ, ಆದ್ರೆ 8 ಡಿಗ್ರಿವರೆಗೂ ತುಲಾ ರಾಶಿಗೆ 5ನೇ ಭಾವ ಬರುತ್ತೆ. ರಾಹು ಇರ್ತಕ್ಕಂಥದ್ದು 3.5 ಡಿಗ್ರಿಯಲ್ಲಿ, ಅಂದ್ರೆ 5ನೇ ಭಾವಕ್ಕೆ ಬರ್ತಾನೆ. ಪಂಚಮ ಭಾವ ರಾಹು ಯಾವತ್ತಿದ್ರು ದೋಷನೇ. ಪಂಚಮ ರಾಹು ಇರೋರಿಗೆಲ್ಲ ಯಾವ್ದಾದ್ರು ಒಂದು ರೂಪದಲ್ಲಿ ಪೊಲೀಸ್ ಕೇಸು, ಬಂಧನ, ಅದರಲ್ಲೂ ಪಾಪಗ್ರಹಗಳು, ಶತ್ರುಗ್ರಹಗಳು, ಕೆಟ್ಟ ಗ್ರಹಗಳ ದೃಷ್ಟಿ ಬಿತ್ತು ಅಂದ್ರೆ ಖಂಡಿತವಾಗ್ಲೂ ಅದು ಕೆಲಸ ಮಾಡೇ ಮಾಡುತ್ತೆ. ಅದೇ ರೀತಿಯಾಗಲಿ ಇವರಿಗೆ ಪಂಚಮ ರಾಹುದಲ್ಲಿರೋದ್ರಿಂದ, ರಾಹು ಪಂಚಮ ಭಾವದಲ್ಲಿರೋದ್ರಿಂದ ಆ ಪಂಚಮ ರಾಹುಗೆ ಶನಿಯ 3ನೇ ದೃಷ್ಟಿ ಇರತಕ್ಕಂಥದ್ದು ವಿಪರೀತ ದೋಷ ಉಂಟಾಗ್ತದೆ. ರಾಹು ಡೈರೆಕ್ಟ್ ಆಗಿ ಲಗ್ನಾಧಿಪತಿನೇ ನೋಡ್ತಾನೆ. ಇದು 5ನೇ ಭಾವ. 5ನೇ ಭಾವ ಅಂದ್ರೆ 5ನೇ ಭಾವಕ್ಕೆ ಆಪೋಸಿಟ್ ಹೌಸ್ ಬಂದು 11ನೇ ಮನೆ, ಅದಕ್ಕೆ ಆಪೋಸಿಟ್ ಬರ್ತಕ್ಕಂಥದ್ದು 11ನೇ ಮನೆ. 11ನೇ ಮನೆಯಲ್ಲಿ ಇರ್ತಕ್ಕಂಥ ರಾಹುನೇ ನೋಡ್ತಾನೆ. ಹೀಗಾಗಿ ಪಂಚಮ ರಾಹುದು ಇಲ್ಲಿ ದೋಷ ಆಗಿದೆ. ಇದೊಂದು ಭಾವ ತುಂಬಾ ದೋಷ ಆಗಿದೆ ಅವರಿಗೆ. ನಂತರ ಸಪ್ತಮ ವಿಚಾರಕ್ಕೆ ಬರ್ತದೆ. ನಾವು 7ನೇ ಮನೆ ಬಂದು ಇಲ್ಲಿ ಕುಜ ನೋಡಿ, ಕುಜ ಇಲ್ಲಿ 7ನೇ ಮನೆ ಅಧಿಪತಿಯಾಗಿ 9ನೇ ಮನೆಗೆ ಹೋಗಿರ್ತಕ್ಕಂಥದ್ದು. ಸಪ್ತಮಾಧಿಪತಿ ಯಾವತ್ತೂ ಅಷ್ಟೇ 9ಕ್ಕೆ ಬಂದ್ರೆ ಅವರಿಗೆ ದಾಂಪತ್ಯ ಜೀವನದಲ್ಲಿ ಅದೃಷ್ಟ ಇರುತ್ತೆ, ದಾಂಪತ್ಯ ಯೋಗ ಚೆನ್ನಾಗಿರುತ್ತೆ. ಅವ್ರು ಬರ್ತಕ್ಕಂಥ ಹೆಂಡತಿ ಉತ್ತಮ ನಡವಳಿಕೆ ಇರ್ತಕ್ಕಂಥ, ಉತ್ತಮ ಒಂದು ಎಜುಕೇಶನ್ ಇರ್ತಕ್ಕಂಥ, ಉತ್ತಮ ಒಂದು ಗುಣಲಕ್ಷಣಗಳಿರ್ತಕ್ಕಂಥ ಅವರಿಗೆ ಜೀವನ ಸಂಗಾತಿ ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವ್ರಿಗೆ ಸಪ್ತಮಾಧಿಪತಿ ಕುಜ 9ರಲ್ಲಿ ಹುಚ್ಚನಾಗಿದ್ದಾನೆ. ಕುಜ ನೋಡಿ, ಕುಜ ಇಲ್ಲಿ ಮಕರ ರಾಶಿಯಲ್ಲಿ ಹುಚ್ಚನಾಗಿರ್ತಕ್ಕಂಥದ್ದು, ಅದೃಷ್ಟ ಕೊಡ್ತಕ್ಕಂಥ ಹೆಂಡತಿ, ಒಂದು ಉತ್ತಮ ವಿದ್ಯಾಭ್ಯಾಸ ಎಜುಕೇಶನ್ ಇರ್ತಕ್ಕಂಥ ಹೆಂಡತಿ, ಉತ್ತಮ ನಡವಳಿಕೆ ಇರ್ತಕ್ಕಂಥ ಹೆಂಡತಿ ಇವ್ರ ಜೀವನಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಆ ಒಂದು ಸಪ್ತಮಾಧಿಪತಿ ಕುಜ, ಇಲ್ಲಿ ಲಗ್ನಾಧಿಪತಿ ಶುಕ್ರ, ಇಬ್ರು ಶತ್ರು ಗ್ರಹಗಳು. ಮತ್ತೆ ಮಾಂದಿ ಲಗ್ನದಲ್ಲಿ ಇದ್ಕೊಂಡು ಸಪ್ತಮ ಭಾವವನ್ನು ನೋಡ್ತಾ ಇರ್ತಕ್ಕಂಥದ್ದು. ನಂತರ ಇಲ್ಲಿ ಏನಾಗ್ತದೆ ಅಂದ್ರೆ ಶತ್ರುತ್ವ ಭಾವ ಉಂಟಾಗ್ತದೆ. ಶುಕ್ರನಿಗೂ ಮತ್ತೆ ಕುಜನಿಗೂ ಶತ್ರುತ್ವ ಬರೋದ್ರಿಂದ, ಸಾಮಾನ್ಯವಾಗಿ ಮಾಂದಿ ಸಪ್ತಮ ಭಾವವನ್ನು ನೋಡೋದ್ರಿಂದ ದಾಂಪತ್ಯದಲ್ಲಿ ಆ ಗಂಡ ಹೆಂಡತಿ ಮಧ್ಯೆ ಜಗಳಗಳು, ಮನಸ್ತಾಪಗಳು ಬಂದೇ ಬರುತ್ತೆ. ಯಾಕಂದ್ರೆ ಶುಭ ಪಾಪಗ್ರಹಗಳ ದೃಷ್ಟಿ ಬಿತ್ತು. ಸಪ್ತಭಾವಕ್ಕೆ ಆಗ್ಲಿ, ಸಪ್ತಮಾಧಿಪತಿ ಮೇಲೆ ಆಗ್ಲಿ ಯಾವುದೇ ಕಾರಣಕ್ಕೂ ಶತ್ರು ಗ್ರಹಗಳ ಅಥವಾ ಪಾಪಗ್ರಹಗಳ ದೃಷ್ಟಿ ಬರಬಾರದು. ಹಾಗಾಗಿ ಇಲ್ಲಿ ಬಂದಿರೋದ್ರಿಂದ ಅದೊಂದು ದೋಷಕಾರಿಯಾಗ್ತದೆ. ನಂತರ ಇಲ್ಲಿ ಆ ಒಂದು ಸಪ್ತಭಾವದಲ್ಲಿರ್ತಕ್ಕಂಥ ಕುಜನನ್ನು ಶನಿ ತನ್ನ ದೃಷ್ಟಿಯಿಂದ ನೋಡ್ತಾ, ಶನಿ ಮತ್ತೆ ಕುಜ ಇಬ್ರು ಆಪೋಸಿಟ್ ಶತ್ರುಗಳಾಗಿರೋದ್ರಿಂದ ಕುಜ ಮತ್ತೆ ಶನಿ ಒಬ್ಬರನ್ನೊಬ್ರು ನೋಡ್ತಾ ಇರೋದು ಸಹ ಇಲ್ಲಿ ಆ ಒಂದು ಜಗಳಗಳು, ಮನಸ್ತಾಪಗಳಿಗೆ, ಹೊಡೆದಾಟ ಹೆಂಡತಿ ಜೊತೆ ಸ್ವಲ್ಪ ಕಿರಿಕ್ ಮಾಡ್ಕೊಳ್ಳೋದಕ್ಕೆ ಸಹ ದೋಷ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನೋಡಿ, ಇವರ ಜಾತಕದಲ್ಲಿ ವಿಶೇಷವಾಗಿ ಅಷ್ಟಮಾಧಿಪತಿ ಇಲ್ಲೇ ಇರ್ತಕ್ಕಂಥದ್ದು ಯಾರ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು 11ಕ್ಕೂ ಅಧಿಪತಿಯಾಗಿದ್ದಾರೆ, ಲಾಭಸ್ಥಾನಕ್ಕೂ ಅಧಿಪತಿಯಾಗಿ, ಅಷ್ಟಮಕ್ಕೂ ಅಧಿಪತಿಯಾಗಿ. ಆದ್ರೆ ಅಷ್ಟಮ ಭಾವ ದುಸ್ಥಾನ, 11 ಬಾಧಕ ಸ್ಥಾನ. ಈ 2ನೇ ಮನೆಗೂ 2ಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಗುರು ಮೇಷರಾಶಿಯಲ್ಲಿ ಇರ್ತಕ್ಕಂಥದ್ದು 12ನೇ ಭಾವಕ್ಕೆ ಬಂದ್ಬಿಟ್ಟ. ಕೃತಿಕಾ ನಕ್ಷತ್ರ 1ನೇ ಪದದಲ್ಲಿದ್ದಾನೆ. ಕೃತಿಕಾ ನಕ್ಷತ್ರ ಆಲ್ಮೋಸ್ಟ್ 12ನೇ ಭಾವ ಕೊನೆಯ ಭಾವದಲ್ಲಿ, 12ನೇ ಭಾವದಲ್ಲಿ ಕೊನೆಯ ಭಾವದಲ್ಲಿದೆ. ಅಂದ್ರೆ ಕೃತಿಕಾ ನಕ್ಷತ್ರ ಸಂಪೂರ್ಣವಾಗಿ 12ನೇ ಭಾವದಲ್ಲಿ ಇರ್ತಕ್ಕಂಥ ಗುರು ಬಲ ಕಡಿಮೆ ಆಯಿತು ಜಾತಕದಲ್ಲಿ. ಈ ವ್ಯಕ್ತಿಗೆ ಗುರುಬಲ ಕ್ಷೀಣಿಸಿತು. ಅಷ್ಟಮ ಭಾವ ದೋಷ, ಅಷ್ಟಮ ಭಾವ ಒಂದು 12ನೇ ಭಾವದ ಗುರು ಬಲ ಇಲ್ಲದ 12ಕ್ಕೆ ಬಂದಿರೋದು. ಯಾವುದೇ ಒಂದು ಗುರು ಹಿರಿಯರ ಆಶೀರ್ವಾದ ಇರ್ಬೋದು, ದೈವ ಆಶೀರ್ವಾದ ಇರ್ಬೋದು, ಒಂದು ಗುರುವಿನ ಅನುಗ್ರಹ ಗುರು ಶಾಪಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಪೂರ್ವ ಜನ್ಮದಲ್ಲಿ ಯಾವ ಒಂದು ವಿಚಾರಕ್ಕೆ ಏನ್ ತೊಂದರೆ ತಗೊಂಡಿದ್ರು ಏನೋ, ಗುರುವಿನ ಶಾಪಕ್ಕೆ ಗುರಿಯಾಗಿರ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಕೇತು ನೋಡಿ, ಇನ್ನು ಕೇತು ಇಲ್ಲಿ ಮೇಷರಾಶಿಯಲ್ಲೇ ಕೇತು ಇದ್ದಾನೆ. ಅಶ್ವಿನಿ ನಕ್ಷತ್ರದಲ್ಲಿ 2ನೇ ಪದದಲ್ಲಿ ಇರತಕ್ಕಂಥದ್ದು ಕೇತು. ಆದರೆ ಇಲ್ಲಿ 8 ಡಿಗ್ರಿವರೆಗೂ 11ನೇ ಭಾವನೆ ಇರೋದ್ರಿಂದ ಕೇತು 11 ಡಿಗ್ರಿಗೆ ಹೋಗ್ತಾ ಇದ್ದಾನೆ, 11ನೇ ಭಾವಕ್ಕೆ ಹೋಗ್ತಾನೆ. ಯಾಕಂದ್ರೆ ಕೇತು ಇಲ್ಲಿ ಅಶ್ವಿನಿ ನಕ್ಷತ್ರ 2ನೇ ಪಾದ ಅಂದ್ರೆ ಆಲ್ಮೋಸ್ಟ್ ಕೇವಲ 2 ಡಿಗ್ರಿ 3 ಡಿಗ್ರಿಯಲ್ಲಿ ಮಾತ್ರ ಬರುತ್ತೆ. ಆಗಿರುವಾಗ 8 ಡಿಗ್ರಿವರೆಗೂ ಮೇಷರಾಶಿಯಲ್ಲಿ 11ನೇ ಭಾವನೆ ಬರೋದ್ರಿಂದ ಕೇತು 11ನೇ ಭಾವಕ್ಕೆ ಹೋಗ್ತಾನೆ. ಲಗ್ನಾಧಿಪತಿ ಶುಕ್ರನ ಜೊತೆ ಬಂದ್ಬಿಡ್ತಾನೆ. ಕೇತು ಇಲ್ಲಿ ಲಗ್ನಾಧಿಪತಿ ಶುಕ್ರನ ಜೊತೆ 11ನೇ ಮನೆಗೆ ಬರ್ತಾ ಇದ್ದಾನೆ. ಡಿಗ್ರಿ ವೈಸು 11ನೇ ಭಾವ ಆಯಿತು. ಶುಕ್ರ ಕೇತು ಕಾಂಬಿನೇಷನ್ ಅಷ್ಟಕ್ಕಷ್ಟೇನು ಉತ್ತಮ ಇರೋದಿಲ್ಲ. ಹಾಗಾಗಿ ಇಲ್ಲಿ ಜಾತಕ ವ್ಯಕ್ತಿಗೆ ಕೆಲವೊಂದು ವಿಚಾರಗಳಲ್ಲಿ ಲಗ್ನದಲ್ಲಿ ಮಾಂದಿ ತೊಂದರೆ ಕೊಟ್ರೆ, ಶುಕ್ರನಿಗೆ ಕೇತುವಿನಿಂದ ಇದ್ದಷ್ಟು ಸ್ವಲ್ಪ ಇಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ಲಗ್ನಾಧಿಪತಿಗೆ. ನಂತರ ಜಾತಕದಲ್ಲಿ ಅಷ್ಟಮಾಧಿಪತಿ ಗುರುವನ್ನು
ಹನ್ನೆರಡನೇ ಮನೆಯನ್ನು ಕುಜ ತನ್ನ 4ನೇ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಕುಜ 7ನೇ ದೃಷ್ಟಿಯಿಂದ ಶನಿ ನೋಡ್ತಕ್ಕಂಥದ್ದು, ಕುಜ 8ನೇ ದೃಷ್ಟಿಯಿಂದ 4ನೇ ಭಾವವನ್ನು ನೋಡ್ತಕ್ಕಂಥದ್ದು. 4ನೇ ಭಾವ ಇಲ್ಲಿ ಮಾತೃಸ್ಥಾನ, ತಾಯಿ ಜೊತೆ ಸಹ ಇವ್ರಿಗೆ ಆಗಾಗ ವೈಮನಸ್ಸುಗಳು ಜಗಳಗಳು ಬರ್ತಕ್ಕಂಥದ್ದು. ಮತ್ತೆ ಕುಜ 3ನೇ ಭಾವ ಶನಿಯನ್ನು ನೋಡೋದ್ರಿಂದ ತನ್ನ ಸಹೋದರ ಸಂಬಂಧಿಗಳು ಯಾರೇ ಇರ್ಬೋದು, ತಂಗಿ ತಮ್ಮ ಇವ್ರು ಯಾರೇ ಇರ್ಬೋದು, ಅವ್ರ ಜೊತೆ ಜಗಳಗಳು ಮಾಡ್ಕೊಳ್ತಕ್ಕಂಥದ್ದು. ಯಾಕಂದ್ರೆ ಶನಿ ಇಲ್ಲಿ ಶತ್ರುಗ್ರಹ, ಕುಜನಿಗೆ ಶತ್ರುಗ್ರಹ ಆಗಿರೋದ್ರಿಂದ ಕುಜ ಶನಿ ನೋಡ್ತಾ ಇರೋದ್ರಿಂದ, ಮತ್ತೆ ಈ 3ನೇ ಮನೆ ಅಧಿಪತಿ ಚಂದ್ರ ಶುಕ್ರನಿಗೆ ಶತ್ರು ಆಗಿರೋದ್ರಿಂದ, ಲಗ್ನಾಧಿಪತಿಗೆ ಚಂದ್ರನು ಶತ್ರು ಆಗಿರೋದ್ರಿಂದ ಅದು ಸಹ ಇಲ್ಲೇನಾಗ್ತದೆ, ಸಾಮಾನ್ಯವಾಗಿ ಅಣ್ಣ ತಮ್ಮಂದ್ರ ಜೊತೆ ಮನಸ್ತಾಪಗಳು, ಆ ಒಂದು ಕೋಪ ಗಲಾಟೆ ಸಂಬಂಧ ಹಾಳು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ. ಅದೇ ರೀತಿ ಇಲ್ಲಾಗಿದೆ. ಇನ್ನು ಈ ಜಾತಕದ ವ್ಯಕ್ತಿ ವಿಶೇಷವಾಗಿ ಸಿನಿಮಾ ರಂಗದಲ್ಲಿ ಅಷ್ಟು ಹೆಸರು ಮಾಡೋದಕ್ಕೆ ಕಾರಣ 11ನೇ ಭಾವದಲ್ಲೇ ಶುಕ್ರ ಇರತಕ್ಕಂಥದ್ದು ರಾಜಯೋಗ, ನಂತರ 10ನೇ ಮನೆ ಅಧಿಪತಿ 3ಕ್ಕೆ ಬಂದಿರತಕ್ಕಂಥದ್ದು, ಭಾಗ್ಯಸ್ಥಾನ ಅದೃಷ್ಟ ಕೊಡ್ತಕ್ಕಂಥ ಮನೆಯಲ್ಲಿ ಪಿತೃಸ್ಥಾನ ದೈವಸ್ಥಾನ ತಂದೆ ನೋಡಿ, ಪಿತೃಕಾರಕ ರವಿ 9ನೇ ಮನೆಯಲ್ಲಿ ಇರ್ತಕ್ಕಂಥ ದೈವಸ್ಥಾನದಲ್ಲಿ ಇರ್ತಕ್ಕಂಥದ್ದು, 9ನೇ ಮನೆ ಅಧಿಪತಿ 3ಕ್ಕೆ ಹೋಗಿರ್ತಕ್ಕಂಥದ್ದು. ಇದು ಪೂರ್ವ ಪುಣ್ಯ ಯೋಗ ಇವರಿಗೆ. ಯಾಕೆಂದ್ರೆ ಪಿತೃಕಾರಕ 9ಕ್ಕೆ ಬಂದಿರೋದೇ ಅದೃಷ್ಟ ಕೊಡುತ್ತೆ. ತಂದೆಯ ಒಂದು ಪಿತೃಗಳ ಆಶೀರ್ವಾದ, ತಂದೆ ಸಹ ಇಲ್ಲಿ ಬುಧಾದಿತ್ಯ ಯೋಗದಲ್ಲಿರೋದ್ರಿಂದ ತಂದೆ ಸಹ ಅದೇ ಒಂದು ವೃತ್ತಿಯಲ್ಲಿ ಇರ್ತಕ್ಕಂಥದ್ದು, ಇವರು ಸಹ ಅದೇ ವೃತ್ತಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಸಿನಿಮಾ ರಂಗದಲ್ಲಿ. ಈ ಬುಧಾದಿತ್ಯ ಯೋಗ ಸಾಮಾನ್ಯವಾಗಿ ಯಾರ ಜೊತೆ ಅವರಿಗೆ ಈ ನಟನೆ ಅಭಿನಯ ಮಾಡ್ತಕ್ಕಂಥದ್ದು ಎಲ್ಲ ಸಹ ಸಾಮಾನ್ಯವಾಗಿ ಅದು ಒಲ್ದು ಬಂದೇ ಬರುತ್ತೆ. ಅದರಲ್ಲೂ ರವಿ ಜನಿಷ್ಠ ಕುಜನ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ರವಿಗೆ ಹೆಚ್ಚು ಬಲ ಕೊಡುತ್ತೆ. ಬುಧ ಶ್ರವಣ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ಇಲ್ಲಿ ಶುಕ್ರ ಮತ್ತೆ ರವಿ ಬುಧ ಕಾಂಬಿನೇಷನ್ ಈ ಒಂದು ಏನಂತೀವಿ ನಾವು ಸಿನಿಮಾ ರಂಗದಲ್ಲಿ ಹೆಚ್ಚು ಹೆಸರು ಮಾಡೋದಕ್ಕೆ ಅನುಕೂಲ ಆಗ್ತದೆ. ನಂತರ ನೋಡಿ, ಈಗ ಒಂದು ನವಾಂಶ ಕುಂಡಲಿ ನೋಡೋದಾದ್ರೆ ನಾವು ನವಾಂಶದಲ್ಲಿ ಸಿಂಹ ಲಗ್ನ ಬರುತ್ತೆ. ಲಗ್ನಾಧಿಪತಿ ನೋಡಿ, ನವಾಂಶದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಒಂದು ಜಾತಕದಲ್ಲಿ ದೋಷ ಇದೆ ಅಂತ. ನವಾಂಶದಲ್ಲಿ ಸಿಂಹ ಲಗ್ನ ಬರುತ್ತೆ. ಲಗ್ನಾಧಿಪತಿ ರವಿ ಗ್ರಹ 4ನೇ ಮನೆಯಲ್ಲಿ ರಾಹು ಜೊತೆ ಇರತಕ್ಕಂಥದ್ದು ದೋಷಕಾರಿ ಆಗ್ತದೆ. ಮತ್ತೆ ಈ ಲಗ್ನಾಧಿಪತಿ ರವಿಯನ್ನು 4ನೇ ಮನೆ ಇರತಕ್ಕಂಥ ರಾಹುವನ್ನು ಕುಜ ತನ್ನ 8ನೇ ದೃಷ್ಟಿಯಿಂದ ನೋಡ್ತಾ ಇರ್ತಕ್ಕಂಥದ್ದು. ಇದು ನವಾಂಶದಲ್ಲಿ ತುಂಬಾ ಹದಗೆಟ್ಟಿದೆ. ಇಲ್ಲಿ ಬರ್ತಕ್ಕಂಥ ಅದೃಷ್ಟನೆಲ್ಲ ಇದಕ್ಕೆ ಕಾಲಲ್ಲಿ ಒದ್ಕೊಳ್ತಕ್ಕಂಥ ಯೋಗ ಉಂಟಾಗಿದೆ. ಯಾಕೆಂದ್ರೆ ಇಲ್ಲೊಂದಷ್ಟು ಯೋಗಗಳು ಚೆನ್ನಾಗಿದೆ. ಇಲ್ಲಿ ನೋಡಿದ್ರೆ ಕುಜ ತನ್ನ 8ಮ ದೃಷ್ಟಿಯಿಂದ ರವಿ ಮತ್ತೆ ರಾಹು ಅಲ್ಲಿ ಶತ್ರುಗಳು ಒಂದೇ ಮನೆಯಲ್ಲಿ ಇರ್ತಕ್ಕಂಥ ದೋಷ, ಲಗ್ನಾಧಿಪತಿ ರಾಹು ಜೊತೆ ಇರ್ತಕ್ಕಂಥ ದೋಷ ಆಗಿದೆ. ಕುಜ ಅಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ತುಂಬಾ ವಿಪರೀತ ದೋಷ ಆಗ್ತದೆ. ಅಷ್ಟಮದಲ್ಲಿ ಮಾಂದಿ ಇರ್ತಕ್ಕಂಥದ್ದು ಅದು ಸಹ ದೋಷ. ಇಲ್ಲಿ ಮಾಂದಿ ಲಗ್ನದಲ್ಲೇ ಇದ್ದಾನೆ. ಮತ್ತೆ ಇಲ್ಲಿ ಏನಾದ್ರು ನವಾಂಶದಲ್ಲಿ ಏನಾದ್ರು ಚೇಂಜ್ ಆಗಿದಾನ, ನವಾಂಶದಲ್ಲಿ ಏನಾದ್ರು ಒಳ್ಳೆ ಸ್ಥಾನದಲ್ಲಿ ಇದ್ದಾನ ಅಂದ್ರೆ ಇಲ್ಲಿನ ಬಾಂಧಿ ಬಂದು 8ಕ್ಕೆ ಕೂತ್ಕೊಂಡ್ಬಿಟ್ಟ, ಇದು ದೋಷ ಆಗ್ತದೆ. ಹಾಗಾಗಿ ಜಾತಕದಲ್ಲಿ ವಿಪರೀತವಾದ ಒಂದು ನವಾಂಶದಲ್ಲಿ ಒಂದು ಸಮಸ್ಯೆಗಳಿರೋದ್ರಿಂದ ಈ ಜಾತಕದ ವ್ಯಕ್ತಿಯ ಅರ್ಧ ಭಾಗದಷ್ಟು ಉತ್ತಮ ಫಲಗಳು ಸ್ಟಾರ್ಟಿಂಗ್ ಸಿಗುತ್ತೆ. ನಂತರ ಹೋಗ್ತಾ ಹೋಗ್ತಾ ಜೀವನದಲ್ಲಿ ಅರ್ಧ ಭಾಗದಷ್ಟು ಕೆಟ್ಟ ಫಲಗಳನ್ನ ಇವರು ಅನುಭವಿಸಬೇಕಾಗಿರ್ತಕ್ಕಂಥ ಕೆಟ್ಟ ಜಾತಕದಲ್ಲಿ ಯೋಗ ಕಾಣಿಸ್ತಾ ಇದೆ. ನೋಡಿ, ಇನ್ನು ದಶಾಭುಕ್ತಿಗಳ ವಿಚಾರ ಬರೋದಾದ್ರೆ ಇವರ ಜಾತಕದಲ್ಲಿ ರಾಹು ಮಾರ್ಚ್ 2010ರಲ್ಲಿ ರಾಹು ದಶೆಯಲ್ಲಿ ಕುಜನ ಭುಕ್ತಿ ನಡೀತಾ ಇತ್ತು. ಯಾಕೆಂದ್ರೆ ನಾನು ಯಾಕೆ ಇದನ್ನೇ ತಗೊಂಡಿದ್ದೀನಿ ಅಂದ್ರೆ 2010ರಿಂದ 2011 ಮಾರ್ಚ್ ತಿಂಗಳವರೆಗೂ ಕುಜನ ಭುಕ್ತಿ ನಡೀತಾ ಇತ್ತು ರಾಹು ದಶೆಯಲ್ಲಿ. ರಾಹು ದಶೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ತುಂಬಾ ವರ್ಷಗಳಿಂದನೇ ಆಗಿದೆ ಅವ್ರಿಗೆ. ಆದ್ರೆ ಎಂಡಿಂಗ್ ಪೇಸ್ ತಗೊಂಡಿದ್ದೀನಿ ನಾನು, ಕೊನೆಯ ಭಾಗ ತಗೊಂಡಿದ್ದೀನಿ. 2011ರಲ್ಲಿ ಇವ್ರ ಹೆಂಡತಿ ಜೊತೆ ಗಲಾಟೆ ಮಾಡ್ಕೊಂಡು ಹೆಂಡತಿ ನೋಡಿದ್ರು. ಯಾಕೆ ಹೊಡಿದ್ರು ಅಂದ್ರೆ ರಾಹು ದಶೆಯಲ್ಲಿ ಕುಜನ ಭುಕ್ತಿ 11 ಮಾರ್ಚ್ವರೆಗೂ ಕುಜನ ಭುಕ್ತಿನೇ ಇತ್ತು ರಾಹು ದಶೆಯಲ್ಲಿ. ರಾಹು ಪಂಚಮದಲ್ಲಿದ್ದಾನೆ. ಈ ಪಂಚಮದಲ್ಲಿದ್ದಾಗ ರಾಹು ಸಾಮಾನ್ಯವಾಗಿ ಪೊಲೀಸ್ ಕೇಸ್ ಆಗ್ತಕ್ಕಂಥದ್ದು, ಗಲಾಟೆಗಳು, ಸಮಾಜದಲ್ಲಿ ಕೆಟ್ಟ ಹೆಸರು ತಕ್ಕಂತಕ್ಕಂಥ ಪರಿಸ್ಥಿತಿ ಬಂದೇ ಬರ್ತದೆ. ಅದು ಯಾವಾಗ ರಾಹುವಿನ ಶತ್ರು ಕುಜ, ಆ ಕುಜನ ಟೈಮಲ್ಲೇ ಬಂತು. ಕುಜ ಇಲ್ಲಿ ಸಪ್ತಮಾಧಿಪತಿ ಆಗಿರೋದ್ರಿಂದ ಹೆಂಡತಿ ವಿಚಾರದಲ್ಲಿ, ಕುಜ ಅಂದ್ರೆ ಸಪ್ತಮಾಧಿಪತಿ ಅಂದ್ರೆ ದಾಂಪತ್ಯ ಹೆಂಡತಿ, ಆ ಹೆಂಡತಿ ವಿಚಾರದಲ್ಲಿ ರಾಹು ದಶೆಯಲ್ಲಿ ಕುಜನ ಭುಕ್ತಿಯಲ್ಲಿ ಆ ಗಲಾಟೆ ಆಗಿ ಹೆಂಡತಿ ಹೊಡೆದು ಪೊಲೀಸ್ ಕೇಸ್ ಆಗಿ ಜೈಲ ಶಿಕ್ಷೆ ಆಗಿತ್ತು. ಸಾಮಾನ್ಯ ಹೇಳಿದ್ಲಾಗ್ಲೇ ನಾನು, ರಾಹು ಪಂಚಮಕ್ಕೆ ಬಂದಾಗ ಅದರಲ್ಲೂ ಆ ರಾಹು ಮೇಲೆ ಕೆಟ್ಟ ಗ್ರಹಗಳ ನೋಡಿ ಶನಿ 3ನೇ ದೃಷ್ಟಿ ಬಿದ್ದಿದೆ. ಮತ್ತೆ ಕುಜನ ಭುಕ್ತಿ ರಾಹು ದಶೆಯಲ್ಲಿ ಕುಜನ ಭುಕ್ತಿ ಬಂದಾಗ ಅದು ಕುಜ ಇಲ್ಲಿ ಹೆಂಡತಿಗೆ 7ಕ್ಕೆ ಮತ್ತೆ 12ಕ್ಕೆ ಅಧಿಪತಿ ಆಗಿರೋದ್ರಿಂದ ದಾಂಪತ್ಯ ವಿಚಾರದಲ್ಲಿ ಗಲಾಟೆಗಳು ಮಾಡಿಕೊಂಡು ಪೊಲೀಸ್ ಕೇಸ್ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ರಾಹು ದಶೆಯಲ್ಲಿ ಕುಜನ ಭುಕ್ತಿಯಲ್ಲಿ 2011ರಲ್ಲಿ ಆಗಿರ್ತಕ್ಕಂಥದ್ದು. ಅದೇ ರೀತಿ ಈಗೇನು ಸಮಸ್ಯೆ ಆಗಿದಿಲ್ಲ, ಈಗ ಯಾಕಾಯ್ತು, ಈಗೇನು ದಶಾಭುಕ್ತಿ ನಡೀತಾ ಇದೆ ಅಂದ್ರೆ ನೋಡಿ, ಈಗ ಇವ್ರಿಗೆ ಗುರು ಮಹಾದಶೆ 2011 ಮಾರ್ಚ್ ತಿಂಗಳಲ್ಲೇ ಸ್ಟಾರ್ಟ್ ಆಗಿದೆ. 2011 ಮಾರ್ಚ್ ತಿಂಗಳಲ್ಲಿ ಗುರು ಮಹಾದಶೆ ಸ್ಟಾರ್ಟ್ ಆಗಿದೆ. ಆ ಗುರು ಮಹಾದಶೆ 2027 ಮಾರ್ಚ್ ವರೆಗೂ ಇರುತ್ತೆ. ಇನ್ನು ಆಲ್ಮೋಸ್ಟ್ 3 ವರ್ಷ ಇರುತ್ತೆ. 27 ಮಾರ್ಚ್ ವರೆಗೂ ಇರುತ್ತೆ. ಆ ಗುರು ಮಹಾದಶೆಯಲ್ಲಿ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು ಇವ್ರಿಗೆ
ಗುರು ಮಹಾದ ಕುಜನ ಭುಕ್ತಿ ನೋಡಿ, ರಾಹು ದಶೆಯ ಕುಜನ ಭುಕ್ತಿಯಲ್ಲಿ ಕೆಟ್ಟದಾಯ್ತು, ಈಗ ಗುರು ದಶೆಯಲ್ಲಿ ಕುಜನ ಭುಕ್ತಿಯಲ್ಲಿ ಪೊಲೀಸ್ ಕೇಸ್ ಆಗಿದೆ. ನೋಡಿ ಯಾವ ರೀತಿ ಯೋಗ ಇದೆ ಅಂದ್ರೆ, ಆ ಕುಜನ ಭುಕ್ತಿ ಇಲ್ಲಿ 11 ನವೆಂಬರ್ 23ಕ್ಕೆ ಸ್ಟಾರ್ಟ್ ಆಗಿದೆ. 11 2023 ನವೆಂಬರ್ ಇಂದ 2024 ನವೆಂಬರ್ ಕುಜನ ಭುಕ್ತಿನೇ ಇದೆ. ಆದ್ರೆ ನೋಡಿ ಇಲ್ಲಿ ಗುರು ದಶೆ ಅಲ್ವಾ, ಗುರು 12ಕ್ಕೆ ಹೋಗಿರತಕ್ಕಂಥದ್ದು, ಅಷ್ಟಮಾಧಿಪತಿ 12ಕ್ಕೆ ಹೋಗಿ ಕೂತ್ಕೊಬಿಟ್ಟ. ಆ ಅಷ್ಟಮಾಧಿಪತಿಯಲ್ಲಿ ಕುಜನ ಭುಕ್ತಿನೇ ಹೇಳ್ತಾ ಇದೆ. ಕುಜ 4ನೇ ದೃಷ್ಟಿಯಿಂದ ಅಷ್ಟಮಾಧಿಪತಿ ನೋಡ್ತಾ ಇರ್ತಕ್ಕಂಥದ್ದು ದೋಷ ಆಯ್ತು. ಕುಜ ಸಾಮಾನ್ಯ ಮತ್ತೆ ಪೊಲೀಸ್ ಕೇಸು. ಆದ್ರೆ ಯಾಕೆ ಅಂದ್ರೆ ನೋಡಿ, ಕೇತು 11ನೇ ಭಾವದಲ್ಲಿ ಇರ್ತಕ್ಕಂಥದ್ದು, ಮತ್ತೆ ಪಂಚಮದಲ್ಲಿ ರಾಹು ಇರ್ತಕ್ಕಂಥದ್ದು. ಈ ಗುರು ರಾಹುಗೆ 8ನೇ ಭಾವಕ್ಕೆ ಇರೋ, ರಾಹುವಿಂದ ಕೌಂಟ್ ಮಾಡ್ಕೊಂಡೋದ್ರೆ 8ನೇ ಭಾವಕ್ಕೆ ಗುರು ಬರ್ತಾನೆ, ದೋಷ ಅಷ್ಟಮ ಭಾವ. ಆ 8ನೇ ಅಷ್ಟಮಾಧಿಪತಿ ಇಲ್ಲಿ ಗುರು ಅಷ್ಟಮಾಧಿಪತಿ ಆಗಿದ್ದಾನೆ. ಅಷ್ಟಮಾಧಿಪತಿಯ ದಶೆ ನಡೀತಾ ಇದೆ, ಗುರು ದಶೆ. ಅಷ್ಟಮಾಧಿಪತಿ ದಶೆಯಲ್ಲಿ ಕುಜನ ಭುಕ್ತಿ, ಕುಜ ಇಲ್ಲಿ 7ನೇ ಮನೆಗೆ ಅಧಿಪತಿಯಾಗಿ ಇಲ್ಲಿ 9ರಲ್ಲಿ ಇರ್ತಕ್ಕಂಥದ್ದು. ಖಂಡಿತವಾಗ್ಲೂ ಆ ಕುಜ ಗುರುವನ್ನು 4ನೇ ದೃಷ್ಟಿಯಿಂದ ನೋಡ್ತಾ ಇರ್ತಕ್ಕಂಥ ದೋಷ ಆಗ್ತದೆ. ಲಗ್ನಾಧಿಪತಿಗೆ ಕುಜ ಶತ್ರು, ಲಗ್ನಾಧಿಪತಿ ಶುಕ್ರನಿಗೆ ಗುರು ಶತ್ರು. ಈಗಿರೋ ಕಾರಣ ಗುರು ಮಹಾದಶೆಯಲ್ಲಿ ಕುಜನ ಭುಕ್ತಿ 24 ನವೆಂಬರ್ವರೆಗೂ ತುಂಬಾ ಸಮಸ್ಯೆ ಇದೆ. ನಂತರ ಗುರು ಮಹಾದಶೆಯಲ್ಲಿ ರಾಹು ಭುಕ್ತಿ ಬರುತ್ತೆ. ಯಾವಾಗ? ನವೆಂಬರ್ ಇಂದ ಆಚೆಗೆ 2024 ನವೆಂಬರ್ ಇಂದ, ಅಂದ್ರೆ ಈ ವರ್ಷ ನವೆಂಬರ್ ಇಂದ ಇವ್ರಿಗೆ ಗುರು ದಶೆಯಲ್ಲಿ ರಾಹು ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಇದನ್ನು ಮಹಾ ಡೇಂಜರ್ ಆಗುತ್ತೆ, ವಿಪರೀತ ಡೇಂಜರು. ಬಂಧನ ಶಕ್ತಿ ಗ್ಯಾರಂಟಿ, ಇವ್ರಿಗೆ ಬಂಧನ ಆಗ್ತಕ್ಕಂಥದ್ದು, ಪೊಲೀಸ್ ಅರೆಸ್ಟ್ ಆಗ್ತಕ್ಕಂಥದ್ದು, ಒಂದಷ್ಟು ಸರೆವಾಸ ಆಗ್ತಕ್ಕಂಥದ್ದು ಖಂಡಿತ ಕಾಣಿಸ್ತಾ ಇದೆ. ಯಾಕೆಂದ್ರೆ ಗುರು ಮಹಾದಶೆಯಲ್ಲಿ ರಾಹು ಭುಕ್ತಿ ಇನ್ನೂ ಡೇಂಜರಸ್ ಆಗಿದೆ. ಯಾಕೆಂದ್ರೆ ಗುರು 12ಕ್ಕೆ ಹೋಗ್ಬಿಟ್ಟ, ರಾಹು ಪಂಚಮಕ್ಕೆ ಬಂದ್ಬಿಟ್ಟ. ಇವೆರಡೂ ಸಹ ಬಂಧನಕ್ಕೆ, ಪೊಲೀಸ್ ಕೇಸ್ ಆಗ್ತಕ್ಕಂಥದ್ದು, ಶಿಕ್ಷೆ ಕೊಡ್ತಕ್ಕಂಥ ಯೋಗ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಗುರು ದಶೆಯಲ್ಲಿ ನವೆಂಬರ್ಕ್ಕೆ ರಾಹು ಭುಕ್ತಿ ಬರುತ್ತೆ. ಈ ರಾಹು ಭುಕ್ತಿಯಲ್ಲಿ 2024 27ವರೆಗೂ ಇರುತ್ತೆ, ಮಾರ್ಚ್ ತಿಂಗಳವರೆಗೂ. ರಾಹು ಪಂಚಮದಲ್ಲಿ ಇರ್ತಕ್ಕಂಥದ್ದು. ಅಷ್ಟಮಾಧಿಪತಿ ಗುರುನ ಕುಜ ತನ್ನ ಕೆಟ್ಟ ದೃಷ್ಟಿಯಿಂದ 4ನೇ ದೃಷ್ಟಿಯಿಂದ ನೋಡ್ತಾ ಇರ್ತಕ್ಕಂಥದ್ದು. ರಾಹು ದಶೆ, ರಾಹು ಭುಕ್ತಿಯಲ್ಲಿ ರಾಹು ಭುಕ್ತಿ ಬಂದಾಗ ರಾಹುವನ್ನು ಶನಿ ತನ್ನ 3ನೇ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಭಾವಫಲದಲ್ಲಿ ಖಂಡಿತವಾಗ್ಲೂ ಮತ್ತೆ ಇವ್ರಿಗೆ ಪೊಲೀಸ್ ಜೈಲು ವಾಸ, ಸೆರೆವಾಸ ಆಗ್ತಕ್ಕಂಥದ್ದು ಎಲ್ಲಾ ರೀತಿ ಯೋಗ ಕಾಣಿಸ್ತಾ ಇದೆ. ಹಾಗಾಗಿ ಜಾತಕದಲ್ಲಿ ಇವ್ರಿಗೆ ಇದೇ ಒಂದು ವಿಪರೀತ ದೋಷ ಆಗಿರ್ತಕ್ಕಂಥದ್ದು. ರಾಜಯೋಗ ಇದೆ, ಶುಕ್ರ ರಾಜಯೋಗ ಕೊಟ್ಟ, ಕುಜ ರಾಜಯೋಗ ಕೊಟ್ಟ ಉಚ್ಚನಾಗಿ. ರವಿ ಮತ್ತೆ ಬುಧಾದಿತ್ಯ ಯೋಗದಲ್ಲಿ 9ನೇ ಮನೆಯಲ್ಲಿ ಬಂದಿರತಕ್ಕಂಥದ್ದು ಬುಧಾದಿತ್ಯ ಯೋಗ ಉಂಟಾಗಿದೆ. ಶನಿ ಇಲ್ಲಿ 9ಕ್ಕೆ 10ಕ್ಕೆ ಅಧಿಪತಿಯಾಗಿ 3ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಉತ್ತಮವಾದ ದೈಹಿಕ ಶಕ್ತಿ, ಬಾಹುಬಲ ಕೊಟ್ಟ. ಶುಕ್ರನೂ ಸಹ ಉತ್ತಮವಾದ ಸೌಂದರ್ಯ, ಪ್ರಜ್ಞೆ, ಸೌಂದರ್ಯ, ದೇಹ ಶಕ್ತಿ ಎಲ್ಲ ಕೊಟ್ಟ. ಆದರೆ ಲಗ್ನದಲ್ಲಿರ್ತಕ್ಕಂಥ ಮಾಂದಿ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು 12ಕ್ಕೆ ಬಂದು ಕೈ ಕೊಟ್ಟ. ನಂತರ ರಾಹು ಪಂಚಮಕ್ಕೆ ಬಂದು ಕೈ ಕೊಟ್ಟ. ಇಲ್ಲಿ ರಾಹು, ಮಾಂದಿ, ಗುರು ಈ 3 ಗ್ರಹಗಳ ವಿಪರೀತ ದೋಷ ಉಂಟಾಗಿದೆ. ಜೊತೆಗೆ ವೃಷಭ ಲಗ್ನಕ್ಕೆ ಕುಜ ಶತ್ರು ಗ್ರಹ ಆಗಿರೋದ್ರಿಂದ ಕುಜನ ಒಂದು ಪ್ರಭಾವನು ಸಹ ಇಲ್ಲಿ ತುಂಬಾ ದೋಷಕಾರಿಯಾಗಿದೆ. ಸಿಂಹ ಲಗ್ನ, ಲಗ್ನಾಧಿಪತಿ ರಾಹು ಜೊತೆ ಇರತಕ್ಕಂಥದ್ದು. ಆ ರಾಹು ರೋಹಿ ಮೇಲೆ ಕುಜನ ಕೆಟ್ಟ ದೃಷ್ಟಿ ಇರತಕ್ಕಂಥದ್ದು ಸಹ ಇವರಿಗೆ ಪೊಲೀಸ್ ಕೇಸು ಬಂಧನಕ್ಕೆ ದಾರಿ ಮಾಡಿಕೊಟ್ಟಿದೆ. ಇವಾಗಿರೋ ಪೊಸಿಷನ್ ತುಂಬಾ ಡೇಂಜರಸ್ ಆಗಿದೆ. ಗುರು ದಶೆಯಲ್ಲಿ ಕುಜನ ಭುಕ್ತಿ ತುಂಬಾ ಡೇಂಜರಸ್ ಆಗಿದೆ. ಮತ್ತೆ 11ಕ್ಕೆ ನವೆಂಬರ್, ಈ ವರ್ಷದ ನವೆಂಬರ್ ಅಲ್ಲಿ ಗುರು ದಶೆಯಲ್ಲಿ ರಾಹು ಬರ್ತಕ್ಕಂಥದ್ದು ವಿಪರೀತವಾಗಿ ಡೇಂಜರಸ್ ಆಗ್ತದೆ. ಪೊಲೀಸ್ ಕೇಸು, ಜೈಲುವಾಸ ಆಗ್ತಕ್ಕಂಥದ್ದು ಖಂಡಿತ ಇದೆ. ಯಾರದೇ ಜಾತಕದಲ್ಲಿ ಲಗ್ನದಲ್ಲೇ ಮಾಂದಿ ಇದ್ದು ಮತ್ತೆ ವಿಶೇಷವಾಗಿ ಪಂಚಮದಲ್ಲಿ ರಾಹು ಇದ್ರೆ ಅವರು ರೌಡಿಸಮ್, ಈ ಗೂಂಡಾಗಿರಿ ಮಾಡ್ತಕ್ಕಂಥದ್ದು, ಒಬ್ಬರನ್ನ ಎದುರಿಸಿ ಬೆದರಿಸಿ ಜೀವನ ಮಾಡ್ತಕ್ಕಂಥದ್ದು. ಆಮೇಲೆ 3ನೇ ಮನೆಯಲ್ಲಿ ಒಂದು ವಿಶೇಷವಾದ ಶನಿ, ಕುಜ, ಇವರು ರವಿ ಯಾರಾದ್ರು ಬಂದ್ರೆ ಉತ್ತಮವಾದ ದೈಹಿಕ ಶಕ್ತಿ ಇರುತ್ತೆ ಅವರಿಗೆ. ಹಾಗಾಗಿ ಅದರ ಅದೃಷ್ಟ ಕೊಡೋದಕ್ಕೆ, ಅವ್ರನ್ನ ಕಾಪಾಡೋದಕ್ಕೆ ಇಲ್ಲಿ ಶುಕ್ರ ಲಗ್ನಾಧಿಪತಿ 11ರಲ್ಲಿ ಇರ್ತಕ್ಕಂಥದ್ದು, ಬುಧಾದಿತ್ಯ ಯೋಗ ಇರ್ತಕ್ಕಂಥದ್ದು, ಭಾಗ್ಯಸ್ಥಾನದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಸಹ ಇವೆಲ್ಲನೂ ಅವ್ರಿಗೆ ಅದೃಷ್ಟ ಕೊಟ್ಟಿದೆ. ಅವ್ರನ್ನ ಉತ್ತಮವಾದ ಶ್ರೀಮಂತಿಕೆ ಮಾಡಿರ್ತಕ್ಕೆ, ಧನಯೋಗ, ಶ್ರೀಮಂತಿಕೆ, ಆಸ್ತಿ ಪಾಸ್ತಿ ಎಲ್ಲ ಸಹ ಈ ಗ್ರಹಗಳು ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ಎದ್ದು ಕಾಣಿಸ್ತಾ ಇದೆ ಇಲ್ಲಿ. ಆದ್ರೆ ಅಷ್ಟಮಾಧಿಪತಿ ದಶೆ ನಡೀತಾ ಇದೆ, ಗುರು ದಶೆ, ಗುರು ಮಹಾದಶೆಯಲ್ಲಿ ಅಷ್ಟಮಾಧಿಪತಿ 12ಕ್ಕೆ ಬಂದಿರ್ತದ್ದು ತೀವ್ರವಾದ ದೋಷ ಉಂಟಾಗಿದೆ. ಆ ಗುರು ದಶೆಯಲ್ಲಿ ಕುಜನ ಭಕ್ತಿ ಡೇಂಜರಸ್ ಆಗಿದೆ, ರಾಹು ಭಕ್ತಿ ಇನ್ನೂ ಡೇಂಜರಸ್ ಆಗಿರುತ್ತೆ, ಇನ್ನೂ ತೊಂದರೆ ಕೊಡುತ್ತೆ. ಹಾಗಾಗಿ ಜಾತಕದಲ್ಲಿ ಇವರು ದರ್ಶನ್ ಅವರ ಜಾತಕದಲ್ಲಿ ಇವಾಗ ಪ್ರೆಸೆಂಟ್ ತುಂಬಾ ಕಂಡೀಷನ್ ಕ್ರಿಟಿಕಲ್ ಆಗಿರೋದ್ರಿಂದ ಸ್ವಲ್ಪ ಇವರು ತಾಳ್ಮೆಯಿಂದ ಇರಬೇಕಾಗಿತ್ತು. ಅದೊಂದು ಎಡವಟ್ಟಾಗಿರೋದ್ರಿಂದ ಆ ಒಂದು ಇವಾಗ ಕಷ್ಟನ ಸಂಕಟ ಅನುಭವಿಸ್ತಾ ಇದ್ದಾರೆ. ಇದಿಷ್ಟು ಒಂದು ಸಣ್ಣ ಜಾತಕ ವಿಮರ್ಶೆಗಳಿರೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.